ಅಂತ ಕಾದೋಣ. ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಲೆಟ್ಸ್ ಮೂವ್ ಆನ್. ಮೈಸೂರಲ್ಲಿ ಶಾಸಕರು ಹಾಗೂ ಸಂಸದರ ನಡುವೆ ವಾರ್ ಮುಂದುವರಿತಾನೆ ಇದೆ. ಶಾಸಕರು, ಇನ್ನೊಂದು ಕಡೆ ಸಂಸದರು. ಪ್ರತಾಪ್ ಸಿಂಹಗೆ ಕಟೀಲ್ ವಾರ್ನಿಂಗ್ ಮಾಡಿದಾರಂತೆ. ದೂರವಾಣಿ ಮೂಲಕ ಮೂವರ ಜೊತೆ ನಳಿನ್ ಕುಮಾರ್ ಕಟೀಲ್ ಚರ್ಚೆ ಮಾಡಿದಾರಂತೆ. ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಮೈಸೂರಿನಲ್ಲಾಗುತ್ತಿರುವಂತಹ ಬೆಳವಣಿಗೆಗಳು, ಗ್ಯಾಸ್ ವಿಚಾರಕ್ಕೆ, ಬೇರೆ ಬೇರೆ ವಿಚಾರಕ್ಕೆ ಗುದ್ದಾಟ ಅಂತೂ ನಡೀತಾನೆ ಇದೆ. ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ದುರಂತ ಏನಪ್ಪ ಅಂದರೆ, ಒಂದೇ ಪಕ್ಷದವರು, ಅದು ಭಾರತೀಯ ಜನತಾ ಪಕ್ಷ, ಸಂಸದರ ಮತ್ತು ಶಾಸಕರ ನಡುವಿನ ವಾರ್ ಇದು. ಪ್ರತಾಪ್ ಸಿಂಹಗೆ ನಳಿನ್ ಕುಮಾರ್ ಕಟೀಲ್ ವಾರ್ನಿಂಗ್ ಮಾಡಿದ್ರಂತೆ ದೂರವಾಣಿ ಮೂಲಕ. ಈ ಅಶಿಸ್ತನ್ನು ಸಹಿಸೋದಿಲ್ಲ ಅಂತ ಕಟೀಲ್ ಅವರು ಗುಡುಗಿದ್ದಾರಂತೆ. ನಿಮ್ಮ ಮೂವರ ಜಗಳದ ಬಗ್ಗೆ ಕೇಂದ್ರಕ್ಕೆ ವರದಿ ಕೊಡ್ತೀನಿ. ನಿಮ್ಮ ಬೀದಿ ಜಗಳದಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಎಂಟ್ರಿ ಕೊಟ್ಟರು. ಬಿಕಾಸ್ ಅದು ವಾರ್ ಗಿಟ್ಲೆಯಿಂದ ನಡೀತಾನೆ ಇತ್ತು. ಅವರಲ್ಲಿ ಇವರಿಲ್ಲಿ ಒಬ್ರಿಗೊಬ್ರಿಗೆ ಒಂದೇ ಪಕ್ಷದವರು ಕಿತ್ತಾಡ್ಕೊತಾನೆ ಇದ್ರು, ಮಾಧ್ಯಮದ ಮುಂದೆ ಮಾತಾಡ್ತಾನೆ ಇದ್ರು. ಫೈನಲಿ ಇದೀಗ ನಳಿನ್ ಕುಮಾರ್ ಕಟೀಲ್ ಅವರು ಹೀಗೆ ಬಿಟ್ಟರೆ ಇನ್ನು ಸರಿ ಹೋಗಲ್ಲ ಅಂತ ಮಧ್ಯೆ ಎಂಟ್ರಿ ಕೊಟ್ಟರು. ಇದೀಗ ಫೋನ್ ಮಾಡಿ ಮೂವರಿಗೂ ಕೂಡ ಚರ್ಚೆ ಮಾಡಿದ್ದಾರೆ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹೀಗೆ ಮುಂದುವರಿಸಿದ್ರೆ ಹೈಕಮಾಂಡ್ಗೆ ನಾನು ವರದಿ ಕೊಡ್ತೀನಿ ಅಂತ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ವಾರ್ನಿಂಗ್ ಮಾಡಿದ್ದಾರೆ. ಬಹುಶಃ ಇಲ್ಲಿಗೆ ತಣ್ಣಗಾಗುತ್ತೆ ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ. ಅದನ್ನು ಮೀರಿ ಏನಾದರೂ ಆದರೆ ಇನ್ನು ಭಾರತೀಯ ಜನತಾ ಪಕ್ಷ ರಾಜ್ಯ ಮತ್ತು ಕೇಂದ್ರ ಏನೇನೆಲ್ಲ ತಗೋತಾರೆ ಅಂತ ನೋಡಬೇಕು. ಶಾಸಕರು ಮತ್ತು ಸಂಸದರ ನಡುವೆ ಕಿತ್ತಾಟ, ಮುಸ್ಕಿನ ಗುದ್ದಾಟ, ಬಹಿರಂಗ ಹೇಳಿಕೆಗಳು ಇವೆಲ್ಲವೂ ಕೂಡ ಮೈಸೂರು ಭಾಗದಲ್ಲಿ ಶುರುವಾಗಿದೆ. ಅದೇನೋ ಓಟ್ ಹಾಕೋದ್ರಿಂದ ಹಿಡಿದು ನಾವು ಕೆಲಸ ಮಾಡಿಲ್ವಾ, ನಾವು ಓಟ್ ಹಾಕ್ಸಿಲ್ವಾ, ನಿಮ್ಮಿಂದೇನು ನಾನು ಗೆದ್ದಿಲ್ಲ, ಈ ಥರದ್ದೆಲ್ಲ ನಡೆಯೋಕ್ಕೆ ಶುರುವಾಗಿದೆ. ಇದು ಸ್ವಲ್ಪ BJPಗೆ ಏಟು ಹೊಡೆದ್ಬಿಡುತ್ತೆ. ಹಾಗೆ ಬಿಟ್ಟರೆ ನೋಡೋಣ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು.